Good morning, students. In the previous class, we were discussing about the first unit, approaches to human development, wherein we have got a basic information about human development as a discipline from infancy to adulthood. Today, I am going to discuss about ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ನಲ್ಮೆಯ ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ನಾನು ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್, ಬೆಳವಣಿಗೆ ಮತ್ತು ವಿಕಾಸ ಎನ್ನುವಂತಹ ಪರಿಕಲ್ಪನೆಯ ಕುರಿತು ಚರ್ಚೆಯನ್ನು ಮಾಡಲಿಕ್ಕೆ ಬಯಸ್ತೇನೆ. ಬೆಳವಣಿಗೆ ಮತ್ತು ವಿಕಾಸ ಇವೆರಡೂ ಪದಗಳ ನಡುವೆ ಭಿನ್ನತೆ ಇದೆ. Growth and development, these two terms are not same. There is difference between growth and development. So in today's class, we are going to discuss about the meaning of growth, the nature of growth, and meaning of development and the nature of development, and at the same time the difference between growth and development. ವಿದ್ಯಾರ್ಥಿಗಳೇ, ಮೇಲ್ನೋಟಕ್ಕೆ ಬೆಳವಣಿಗೆ ಮತ್ತು ವಿಕಾಸ ಎರಡೂ ಪದಗಳು ಒಂದೇ ಎಂದು ಕಂಡುಬಂದರೂ ಕೂಡ ಅವೆರಡೂ ಪದಗಳ ನಡುವೆ ವ್ಯತ್ಯಾಸ ಇದೆ. ಮನೋವಿಜ್ಞಾನದಲ್ಲಿ, ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ನಾವು ಒಂದು ಸೈದ್ಧಾಂತಿಕವಾದಂತಹ ರೀತಿಯಲ್ಲಿ ಅಧ್ಯಯನ ಮಾಡಿದಾಗ ಬೆಳವಣಿಗೆ ಮತ್ತು ವಿಕಾಸ ಈ ಎರಡೂ ಪದಗಳ ನಡುವೆ ಭಿನ್ನತೆ ಇರುವುದನ್ನು ನಾವು ಗಮನಿಸಬಹುದು. ಸೊ ಇಲ್ಲಿ ಪ್ರತಿಯೊಬ್ಬ ಶಿಕ್ಷಕನೂ ಕೂಡ ಈ ಎರಡೂ ಪದಗಳ ನಡುವೆ ಇರುವಂತಹ ವ್ಯತ್ಯಾಸವನ್ನು ತಿಳಿದುಕೊಳ್ಳಬೇಕಾಗತ್ತೆ. ಈಚ್ ಆ್ಯಂಡ್ ಎವ್ರಿ ಟೀಚರ್ ಶುಡ್ ನೋ ದ ಡಿಫರೆನ್ಸ್ ಬಿಟ್ವೀನ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. Because in a formal education system, both growth and development which takes or which plays very important role. ನಮ್ಮ ಒಂದು ಔಪಚಾರಿಕ ಶಿಕ್ಷಣ ವ್ಯವಸ್ಥೆಯಲ್ಲಿ ಬೆಳವಣಿಗೆ ಮತ್ತು ವಿಕಾಸ ತನ್ನದೇ ಆದಂತಹ ಮಹತ್ವವನ್ನು ಪಡೆದುಕೊಂಡಿದೆ. ಹಾಗಾಗಿ ಪ್ರತಿಯೊಬ್ಬ ಶಿಕ್ಷಕರೂ ಕೂಡ ಬೆಳವಣಿಗೆ ಮತ್ತು ವಿಕಾಸ ಪರಿಕಲ್ಪನೆಗಳನ್ನು ಕ್ರಮಬದ್ಧವಾದಂತಹ ರೀತಿಯಲ್ಲಿ ಅಧ್ಯಯನ ಮಾಡಬೇಕಾಗತ್ತೆ, ಅದನ್ನು ತಿಳಿದುಕೊಳ್ಳಬೇಕಾಗತ್ತೆ. ಏಕೆಂದರೆ ಮಾನವನ ದೇಹದ ಬೆಳವಣಿಗೆ ಮತ್ತು ವಿಕಾಸದ ಹಂತಗಳನ್ನು ನಾವು ನೋಡಬೇಕಾದ್ರೆ, ಅದನ್ನು ಅರಿತುಕೊಳ್ಳಬೇಕಾದ್ರೆ, ಅದನ್ನು ವಿಶ್ಲೇಷಣೆ ಮಾಡಬೇಕಾದ್ರೆ ಈ ಎರಡೂ ಪರಿಕಲ್ಪನೆಗಳ ಒಂದು ಸಂಪೂರ್ಣವಾದಂತಹ ಮಾಹಿತಿ ಶಿಕ್ಷಕರಿಗೆ ಇರಬೇಕಾಗತ್ತೆ. ಬಿಕಾಸ್ ಇನ್ ದ ಪ್ರೊಸೆಸ್ ಆಫ್ ಡೆವಲಪ್ಮೆಂಟ್ ಆರ್ ಇನ್ ದ ಪ್ರೊಸೆಸ್ ಆಫ್ ವಾಟ್ ವಿ ಕಾಲ್ ಗ್ರೋತ್, so there are certain stages and there are certain nature or the features. So teachers should know each and every aspects related to growth and development. ಮಗು ಯಾವ ವಯಸ್ಸಿನಲ್ಲಿ ಯಾವುದನ್ನು ಹೇಗೆ ಕಲಿಯುತ್ತೆ ಎಂಬುದನ್ನು ಶಿಕ್ಷಕ ತಿಳ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ಮಾನವನ ಬೆಳವಣಿಗೆ ಮತ್ತು ವಿಕಾಸದ ತತ್ವಗಳನ್ನು ಅರಿತುಕೊಂಡಾಗ ಮಾತ್ರ ಮಗುವಿನ ಬೆಳವಣಿಗೆ ಮತ್ತು ವಿಕಾಸದ ಪ್ರಕ್ರಿಯೆಯಲ್ಲಿ ಏನೇನು ಬದಲಾವಣೆಗಳನ್ನು ಕಂಡುಕೊಳ್ಳಬಹುದು ಎನ್ನುವುದನ್ನು ಶಿಕ್ಷಕ ತಿಳಿದುಕೊಳ್ಳಲು ಸಾಧ್ಯ. ಸೊ ಈ ಹಿನ್ನೆಲೆಯಲ್ಲಿ ಬೆಳವಣಿಗೆ ಮತ್ತು ವಿಕಾಸ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಅತ್ಯಂತ ಮಹತ್ವದ ಎರಡು ಪರಿಕಲ್ಪನೆಯಾಗಿದೆ. ಸೊ ಐ ವುಡ್ ಲೈಕ್ ಟು ಸೇ ದ್ಯಾಟ್ ಒಬ್ಬ ಸಾಧಾರಣ ಶಿಕ್ಷಕ ಹೇಳುತ್ತಾನೆ, ಉತ್ತಮ ಶಿಕ್ಷಕ ವಿವರಿಸ್ತಾನೆ, ಅತ್ಯುತ್ತಮ ಶಿಕ್ಷಕ ಪ್ರದರ್ಶಿಸುತ್ತಾನೆ, ಆದರೆ ಒಬ್ಬ ಶ್ರೇಷ್ಠ ಶಿಕ್ಷಕ ಸದಾ ಸ್ಫೂರ್ತಿಯ ಚಿಲುಮೆಯಾಗಿರ್ತಾನೆ. ಯಾವ ಶಿಕ್ಷಕರಿಗೆ ಬೆಳವಣಿಗೆ ವಿಕಾಸ ಈ ಪರಿಕಲ್ಪನೆಯ ಸಂಪೂರ್ಣವಾದಂತಹ ಒಂದು ಜ್ಞಾನ ಇರುತ್ತೆ, ಖಂಡಿತವಾಗಿಯೂ ಕೂಡ ಅಂತಹ ಶಿಕ್ಷಕ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯ ಚಿಲುಮೆಯಾಗಿರ್ತಾನೆ. ನಾವು ಲೆಟ್ ಅಸ್ ಸಿ ದ ಮೇನ್ ಕಾನ್ಸೆಪ್ಟ್, ದಟ್ ಈಸ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಮೈ ಡಿಯರ್ ಸ್ಟೂಡೆಂಟ್ಸ್, the ultimate aim in growth and development is the achievement of a well-adjusted, balanced, effective, and integrated personality.
ಬೆಳವಣಿಗೆ ಮತ್ತು ವಿಕಾಸದ ಒಂದು ಪ್ರಮುಖವಾದಂತಹ ಗುರಿ ಏನು ಅಂದರೆ ಒಂದು ಸಂಪೂರ್ಣವಾದಂತಹ ಪರಿಣಾಮಕಾರಿಯಾದಂತಹ ಸಮಗ್ರವಾದಂತಹ ಹೊಂದಾಣಿಕೆಯಾಗುವಂತಹ ವ್ಯಕ್ತಿತ್ವವನ್ನು ಬೆಳೆಸುವುದು. ಅಂತಹ ವ್ಯಕ್ತಿತ್ವವನ್ನು ರೂಪಿಸುವಂತಹ ಒಂದು ಗುರಿಯನ್ನು ಸಾಧಿಸುವುದೇ ಶಿಕ್ಷಣ. ಅದರ ಜೊತೆಗೆ ಬೆಳವಣಿಗೆ ಮತ್ತು ವಿಕಾಸದ ಪ್ರಮುಖ ಗುರಿಯಾಗಿರುತ್ತೆ. ಟೀಚರ್ ಹ್ಯಾಸ್ ಟು ಡೈರೆಕ್ಟ್ ದ ಸ್ಟೂಡೆಂಟ್ಸ್ to grow into an effective and well-developed personality so that they may contribute their best of the community and to the country. ಇಲ್ಲಿ ಶಿಕ್ಷಕರ ಪಾತ್ರ ಬಹಳ ಪ್ರಮುಖವಾದದ್ದು. ವಿದ್ಯಾರ್ಥಿ ಪ್ರಗತಿಯ ಪಥದಲ್ಲಿ ಬೆಳವಣಿಗೆಯನ್ನು ಹೊಂದಲಿಕ್ಕೆ, ವಿಕಾಸವನ್ನು ಹೊಂದಲಿಕ್ಕೆ ಎಲ್ಲ ರೀತಿಯಾದಂತಹ ಒಂದು ಮಾರ್ಗದರ್ಶನವನ್ನು ಶಿಕ್ಷಕ ಮಾಡಬೇಕಾಗತ್ತೆ. ಅಂತಹ ಒಂದು ಸೂಕ್ತವಾದಂತಹ ರೀತಿಯ ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿ ಪರಿಪೂರ್ಣವಾದಂತಹ ವ್ಯಕ್ತಿತ್ವವನ್ನು ಪಡೆದು ಈ ಸಮಾಜಕ್ಕೆ, ಸಮುದಾಯಕ್ಕೆ ಮತ್ತು ದೇಶಕ್ಕೆ ಅತ್ಯುತ್ತಮವಾದಂತಹ ಸೇವೆಯನ್ನು ಸಲ್ಲಿಸಲಿಕ್ಕೆ ಸಾಧ್ಯವಾಗತ್ತೆ. ಸೊ ಇನ್ ದಿಸ್ ಡೈರೆಕ್ಷನ್ growth and development plays very significant role in the life of the students. First of all, let us see meaning of growth and development. First, let me say the meaning of growth. Growth refers to an increase in the size of body parts or of the organisms as a whole. It can be measured or quantified. Example, growth in height, weight, etc. One more definition. Growth in the quantitative aspect, which could be objectively observed and measured. ವಿದ್ಯಾರ್ಥಿಗಳೇ, ಇಲ್ಲಿ ಈ ಎರಡೂ ಪರಿಕಲ್ಪನೆಯ ಅರ್ಥವನ್ನು ನಾವು ನೋಡಿದಾಗ ಮೊದಲು ಬೆಳವಣಿಗೆಯ ಅರ್ಥವನ್ನು ನೋಡೋಣ. ವ್ಯಕ್ತಿಯ ದೇಹದ ತೂಕ, ಎತ್ತರ, ಬಾಹ್ಯ ಅಂಗಾಂಗಗಳು ಇತ್ಯಾದಿಗಳಲ್ಲಿ ಆಗುವ ಪರಿಮಾಣಾತ್ಮಕ ಬದಲಾವಣೆಯನ್ನು ಬೆಳವಣಿಗೆ ಎನ್ನುವರು. ಇನ್ನೊಂದು ವ್ಯಾಖ್ಯೆ, ವ್ಯಕ್ತಿಯ ದೈಹಿಕ ರಚನೆಯಲ್ಲಿ ಕಂಡುಬರುವ ಸ್ಪಷ್ಟ ಹಾಗೂ ಗೋಚರವಾಗುವ ಬದಲಾವಣೆಗೆ ಬೆಳವಣಿಗೆ ಎನ್ನುವರು. So here what we can see, growth is defined as quantitative increase in size and mass, and growth is the progressive increase in the size of a child or parts of a child. So this is the general meaning regarding growth. So what we can say here, growth refers to the changes in size, number of cells in a quantitative form. Growth is the progressive increase in the size of a child or different parts of child. So these are the different definitions or the statements regarding meaning of the term growth. ಸೊ ಇಲ್ಲಿ ದೇಹದ ತೂಕ ಮತ್ತು ಎತ್ತರದಲ್ಲಿ ಆಗುವಂತಹ ಹೆಚ್ಚಳಕ್ಕೆ ಬೆಳವಣಿಗೆ ಎಂದು ನಾವು ವ್ಯಾಖ್ಯಾನಿಸ್ತೀವಿ. ಹಾಗೆಯೇ ಆಂತರಿಕ ಮತ್ತು ಬಾಹ್ಯ ಅಂಗಾಂಗಗಳ ಬೆಳವಣಿಗೆಗೆ ನಾವು ಇಲ್ಲಿ ಮಗುವಿನ ಒಂದು ಪ್ರಮುಖವಾದಂತಹ ಬೆಳವಣಿಗೆಯ ಪ್ರಕ್ರಿಯೆ ನಡೀತಾ ಇದೆ ಎನ್ನುವಂಥ ಅಂಶವನ್ನು ಗಮನಿಸ್ತೇವೆ. ಸ್ನಾಯುಗಳು, ನರಗಳು, ಮೂಳೆಗಳು ಇವೆಲ್ಲವುಗಳು ಬದಲಾವಣೆ ಅಥವಾ ಬೆಳವಣಿಗೆ ಅಥವಾ ಪ್ರಗತಿ ಏನಿದೆಯಲ್ಲ ಇವೆಲ್ಲವೂ ಕೂಡ ಬೆಳವಣಿಗೆಯ ಅಡಿಯಲ್ಲಿ ಬರುವಂತಹ ಪ್ರಮುಖ ಅಂಶಗಳು. ಸೊ ಈ ಎಲ್ಲ ವ್ಯಾಖ್ಯೆಗಳ ಆಧಾರದ ಮೇಲೆ ಬೆಳವಣಿಗೆಯ ಸ್ವರೂಪ ಹೇಗಿರುತ್ತೆ ಎನ್ನುವುದನ್ನು ನಾವು ತಿಳ್ಕೋಬಹುದು. On the basis of the definitions or the statements, we can see nature of growth. Nature of growth, we can say that, first point, growth is a quantitative progress. ಬೆಳವಣಿಗೆ ಎನ್ನುವುದು ಒಂದು ಪರಿಮಾಣಾತ್ಮಕವಾದಂತಹ ಪ್ರಗತಿ. ಸೆಕೆಂಡ್ಲಿ, ಗ್ರೋತ್ ಈಸ್ ಎ ಇಂಡಿಕೇಟಿವ್. ಇದು ಸಾಂಕೇತಿಕವಾದದ್ದು, ಅಂದರೆ ಇದು ಸೂಚ್ಯವಾಗಿ ನಮಗೆ ಕಾಣಿಸುತ್ತೆ ಎನ್ನುವಂಥ ವಿಚಾರ.
ಗ್ರೋತ್ ಈಸ್ ಆ್ಯನ್ ಫಿಸಿಕಲ್ ಚೇಂಜ್. ಇದು ಒಂದು ಭೌತಿಕವಾದಂತಹ ಬದಲಾವಣೆ. ಬೆಳವಣಿಗೆ ಎನ್ನುವುದು ಒಂದು ಭೌತಿಕ ಬದಲಾವಣೆ. ಗ್ರೋತ್ ಈಸ್ ಎ ಎಕ್ಸ್ಟರ್ನಲ್ ಇನ್ ನೇಚರ್. ಬೆಳವಣಿಗೆ ಎನ್ನುವುದು ಬಾಹ್ಯವಾಗಿರುವಂಥದ್ದು. ಗ್ರೋತ್ ಈಸ್ ಎ ಫಿಸಿಕಲ್ ಪ್ರೋಗ್ರೆಸ್. ಇದು ಒಂದು ದೈಹಿಕವಾದಂತಹ ಪ್ರಗತಿ. ಗ್ರೋತ್ ಸ್ಟಾಪ್ಸ್ ಅಟ್ ಎ ಸರ್ಟೆನ್ ಸ್ಟೇಜ್. ಬೆಳವಣಿಗೆ ಎನ್ನುವುದು ಒಂದು ನಿರ್ದಿಷ್ಟವಾದಂತಹ ಹಂತದಲ್ಲಿ ನಿಂತುಕೊಳ್ಳುತ್ತೆ. ಸಿಮಿಲರ್ಲಿ, ಗ್ರೋತ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ದಟ್ ವಿ ಕ್ಯಾನ್ ಸಿ in our life. So these are the some of the aspects or the points which helps to know the nature of growth. Now let us move to the another term, that is development. As I told you, there is a certain difference between growth and development. First of all, let us see meaning of development. Development is a process by which an individual grows and changes throughout the life cycle. Second definition, the qualitative changes which are directed towards maturation is called as development. Thirdly, development is a function or product of maturation and learning. Fourth one, a progressive series of orderly, coherent changes leading towards the goal of maturity is known as development. And this definition is given by Hurlock in the year 1964. One more definition, the process of changes in the size, changes in proportion, changes in features, and acquiring new features and skills is termed as development. This is one of the comprehensive definition regarding development. Now let us see the meaning of this term in Kannada. So ಇಲ್ಲಿ ಗ್ರೋತ್ ಅಂದಾಗ ಬೆಳವಣಿಗೆ ಅಂತ ಕರಿತೀವಿ ಕನ್ನಡದಲ್ಲಿ. ಡೆವಲಪ್ಮೆಂಟ್ ಅಂದಾಗ ಅದಕ್ಕೆ ಸೂಕ್ತವಾದಂತಹ ಪದ ವಿಕಾಸ ಅಂತ ಹೇಳ್ತೇವೆ. ಸೊ ವಿಕಾಸದ ಅರ್ಥವನ್ನು ನಾವು ಇಲ್ಲಿ ನೋಡಿದಾಗ ವ್ಯಕ್ತಿಯ ವರ್ತನೆ, ಅನುಭವ, ಕಲಿಕೆ, ಬುದ್ಧಿಶಕ್ತಿ, ಗುಣಲಕ್ಷಣಗಳು ಹಾಗೂ ಸಾಮರ್ಥ್ಯದಲ್ಲಿ ಕಂಡುಬರುವ ಅಪೇಕ್ಷಿತ ಬದಲಾವಣೆಯನ್ನು ವಿಕಾಸ ಎನ್ನುವರು. ಎರಡನೇ ವ್ಯಾಖ್ಯಾನ, ಪರಿಪಕ್ವನ ಮತ್ತು ಅನುಭವಗಳ ಪರಿಣಾಮವಾಗಿ ಉಂಟಾಗುವ ಪ್ರಗತಿಪರ ಸರಣೀಕೃತ ಬದಲಾವಣೆಗಳನ್ನು ವಿಕಾಸ ಎನ್ನುವರು. ಮತ್ತೊಂದು ವ್ಯಾಖ್ಯಾನ, ಆಂಡರ್ಸನ್ ಎನ್ನುವಂತಹ ತಜ್ಞ ಈ ವ್ಯಾಖ್ಯಾನ ನೀಡಿದ್ದಾರೆ. ಹಲವಾರು ಸಂರಚನೆಗಳನ್ನು ಹಾಗೂ ಕ್ರಿಯೆಗಳನ್ನು ಸಮನ್ವಯಗೊಳಿಸುವ ಒಂದು ಸಂಕೀರ್ಣ ಪ್ರಕ್ರಿಯೆಯೇ ವಿಕಾಸ. ಸೊ ಈ ರೀತಿ ಹಲವಾರು ವ್ಯಾಖ್ಯಾನಗಳನ್ನು ನಾವು ವಿಕಾಸದ ಬಗೆಗೆ ನೋಡಬಹುದು. ಇನ್ನೊಂದು ಸರಳವಾದಂತಹ ವ್ಯಾಖ್ಯೆ, ವ್ಯಕ್ತಿಯಲ್ಲಿ ಸಂಭವಿಸುವ ಗುಣಾತ್ಮಕ ಬದಲಾವಣೆಗಳ ಸರಣಿಗೆ ವಿಕಾಸ ಎನ್ನುವರು. ಈ ಪ್ರಕಾರವಾಗಿ ವಿಕಾಸದ ಕುರಿತು ಹಲವಾರು ವ್ಯಾಖ್ಯಾನಗಳನ್ನು ನಾವಿಲ್ಲಿ ನೀಡಬಹುದು. ಸೊ ಬಹುಶಃ ಈಗ ನಿಮಗೆಲ್ಲರಿಗೂ ಕೂಡ ಅರ್ಥವಾಗಿದೆ, ಬೆಳವಣಿಗೆ ಮತ್ತು ವಿಕಾಸ ಎರಡೂ ಪರಿಕಲ್ಪನೆಗಳು ಒಂದೇ ಅಲ್ಲ. ಸೊ ಅದನ್ನು ನಾವು ಸೈದ್ಧಾಂತಿಕವಾಗಿ ನೋಡಿದಾಗ ಆ ಎರಡೂ ಪದಗಳ ನಡುವೆ ಭಿನ್ನತೆ ಇರುವುದನ್ನು ನಾವು ಕಾಣ್ತೀವಿ. ಓಕೆ ಫ್ರೆಂಡ್ಸ್, now after knowing the meaning of the term development, let us see nature of development. ವಿಕಾಸದ ಸ್ವರೂಪ. ಫಸ್ಟ್ ಪಾಯಿಂಟ್, ಡೆವಲಪ್ಮೆಂಟ್ ಈಸ್ ಲೈಫ್ ಲಾಂಗ್ ಪ್ರೊಸೆಸ್. ಡೆವಲಪ್ಮೆಂಟ್ ಈಸ್ ಲೈಫ್ ಲಾಂಗ್ ಪ್ರೊಸೆಸ್. ವಿಕಾಸ ಎನ್ನುವುದು ಜೀವನ ಪರ್ಯಂತ ನಡೆಯುವಂತಹ ಪ್ರಕ್ರಿಯೆ. ಸೆಕೆಂಡ್ಲಿ, ಡೆವಲಪ್ಮೆಂಟ್ ಈಸ್ ಮಲ್ಟಿ ಡೈಮೆನ್ಷನಲ್. ವಿಕಾಸ ಎನ್ನುವುದು ಬಹು ಆಯಾಮದ ಒಂದು ಪ್ರಕ್ರಿಯೆ. ಥರ್ಡ್ಲಿ, ಡೆವಲಪ್ಮೆಂಟ್ ಈಸ್ ಫ್ಲೆಕ್ಸಿಬಲ್. ವಿಕಾಸ
ನೆಮ್ಮದಿಯ ಗುಣವನ್ನು ಹೊಂದಿರುತ್ತೆ. ಫೋರ್ತ್ ಒನ್, ಡೆವಲಪ್ಮೆಂಟ್ ಈಸ್ ಕಾಂಟೆಕ್ಸ್ಟುವಲ್. ವಿಕಾಸ ಎನ್ನುವುದು ಸಂದರ್ಭೋಚಿತವಾದುದು. ಡೆವಲಪ್ಮೆಂಟ್ ಇನ್ವಾಲ್ವ್ಸ್ ಗ್ರೋತ್, ಮೇಂಟೆನೆನ್ಸ್ ಆ್ಯಂಡ್ ರೆಗ್ಯುಲೇಷನ್. ವಿಕಾಸ ಬೆಳವಣಿಗೆ, ನಿರ್ವಹಣೆ ಮತ್ತು ಒಂದು ನಿರ್ದಿಷ್ಟವಾದಂತಹ ಒಂದು ಕಾನೂನು ಅಥವಾ ಕ್ರಮವನ್ನು ಒಳಗೊಂಡಿರುತ್ತೆ. ಡೆವಲಪ್ಮೆಂಟ್ ಈಸ್ ಇಂಡಿಕೇಟಿವ್. ವಿಕಾಸ ಎನ್ನುವುದು ಸೂಚಕವಾದಂಥದ್ದು. ಡೆವಲಪ್ಮೆಂಟ್ ಈಸ್ ಕ್ವಾಲಿಟೇಟಿವ್ ಇನ್ ನೇಚರ್. ವಿಕಾಸ ಎನ್ನುವುದು ಗುಣಾತ್ಮಕವಾಗಿ ನಡೆಯುವಂತಹ ಒಂದು ಪ್ರಗತಿ. ಡೆವಲಪ್ಮೆಂಟ್ ಈಸ್ ಸೈಕಾಲಜಿಕಲ್ ಚೇಂಜ್. ವಿಕಾಸ ಎನ್ನುವುದು ಮನೋವೈಜ್ಞಾನಿಕ ಬದಲಾವಣೆ. ಸಿಮಿಲರ್ಲಿ, ಡೆವಲಪ್ಮೆಂಟ್ ಈಸ್ ಇಂಟರ್ನಲ್ ಇನ್ ನೇಚರ್. ವಿಕಾಸ ಎನ್ನುವುದು ಆಂತರಿಕವಾದಂತಹ ಸ್ವರೂಪವನ್ನು ಹೊಂದಿದೆ. ಡೆವಲಪ್ಮೆಂಟ್ ಈಸ್ ಕಂಟಿನ್ಯೂಯಸ್ ಪ್ರೊಸೆಸ್. ವಿಕಾಸ ಜೀವನ ಪರ್ಯಂತ ನಿರಂತರವಾಗಿ ನಡೆಯುವಂತಹ ಒಂದು ಪ್ರಕ್ರಿಯೆ. ಡೆವಲಪ್ಮೆಂಟ್ ಈಸ್ ಕಾಗ್ನಿಟಿವ್ ಪ್ರೊಸೆಸ್. ವಿಕಾಸ ಎನ್ನುವುದು ಜ್ಞಾನಾತ್ಮಕವಾದಂತಹ ಒಂದು ಪ್ರಕ್ರಿಯೆ. ಡೆವಲಪ್ಮೆಂಟ್ ಈಸ್ ಅಕ್ವೈಜೇಷನ್ ಆಫ್ ಎಬಿಲಿಟಿ. ವಿಕಾಸ ಎನ್ನುವುದು ಸಾಮರ್ಥ್ಯವನ್ನು ಪಡೆದುಕೊಳ್ಳುವಂತಹ ಒಂದು ಪ್ರಕ್ರಿಯೆ. ಡೆವಲಪ್ಮೆಂಟ್ ಈಸ್ ಅಚೀವ್ಮೆಂಟ್. ವಿಕಾಸ ಎನ್ನುವುದು ಒಂದು ಸಾಧನೆ. ಡೆವಲಪ್ಮೆಂಟ್ ಈಸ್ ಮ್ಯಾಚುರೇಷನ್. ವಿಕಾಸ ಎನ್ನುವುದು ಪರಿಪಕ್ವತೆಯನ್ನು ಪಡೆದುಕೊಳ್ಳುವುದು. ದೆನ್ ಡೆವಲಪ್ಮೆಂಟ್ ಈಸ್ ಮೋರ್ ಕಾಂಪ್ರಹೆನ್ಸಿವ್. ವಿಕಾಸ ಎನ್ನುವುದು ಬಹಳ ವ್ಯಾಪಕವಾದಂತಹ ಪರಿಕಲ್ಪನೆ. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ವಿಚ್ ಹೆಲ್ಪ್ ಅಸ್ ಟು ನೋ ದ ನೇಚರ್ ಆಫ್ ದ ಟರ್ಮ್ ಡೆವಲಪ್ಮೆಂಟ್. After knowing the meaning and the nature of the term growth and development, it is very easy to understand the difference between growth and development. ಬೆಳವಣಿಗೆ ಮತ್ತು ವಿಕಾಸ ಈ ಎರಡೂ ಪರಿಕಲ್ಪನೆಗಳ ಅರ್ಥ ಮತ್ತು ಸ್ವರೂಪವನ್ನು ನೋಡಿದ ಮೇಲೆ ಈ ಎರಡೂ ಪರಿಕಲ್ಪನೆಗಳ ನಡುವೆ ಇರುವಂತಹ ವ್ಯತ್ಯಾಸವನ್ನು ತಿಳಿದುಕೊಳ್ಳುವುದು ಬಹಳ ಸುಲಭ. ಈಗ ಬೆಳವಣಿಗೆ ಮತ್ತು ವಿಕಾಸಗಳ ನಡುವೆ ಇರುವಂತಹ ವ್ಯತ್ಯಾಸವನ್ನು ಈ ಕೆಳಗಿನ ಅಂಶಗಳ ಆಧಾರದ ಮೇಲೆ ನಾವು ಅರ್ಥ ಮಾಡಿಕೊಳ್ಳೋಣ. ಫಸ್ಟ್ ಪಾಯಿಂಟ್, ಗ್ರೋತ್ ರೆಫರ್ಸ್ ಟು ಚೇಂಜ್ ಇನ್ ಕ್ವಾಂಟಿಟೇಟಿವ್ ಆಸ್ಪೆಕ್ಟ್ಸ್, whereas development implies the overall changes occurring in both quantitative and qualitative aspects. ಬೆಳವಣಿಗೆ ಎನ್ನುವುದು ಒಂದು ಪರಿಮಾಣಾತ್ಮಕವಾದಂತಹ ಒಂದು ಬದಲಾವಣೆಯನ್ನು ಸೂಚಿಸುವಂತಹ ಪರಿಕಲ್ಪನೆ. ವಿಕಾಸ ಎನ್ನುವಂತಹ ಪರಿಕಲ್ಪನೆಯ ಅಡಿಯಲ್ಲಿ ನಾವು ಗುಣಾತ್ಮಕ ಮತ್ತು ಪರಿಮಾಣಾತ್ಮಕವಾದಂತಹ ಬದಲಾವಣೆಯನ್ನು ಗಮನಿಸುತ್ತೇವೆ. ಎರಡನೇದಾಗಿ, ಗ್ರೋತ್ ರೆಫರ್ಸ್ ಟು ಫಿಸಿಕಲ್ ಚೇಂಜಸ್. ಬೆಳವಣಿಗೆ ದೈಹಿಕವಾದಂತಹ ಬದಲಾವಣೆಯನ್ನು ಸೂಚಿಸುತ್ತೆ. ವೆರಿಯಾಸ್ ಡೆವಲಪ್ಮೆಂಟ್ ರೆಫರ್ಸ್ ಟು ಫಿಸಿಕಲ್, ಇಂಟೆಲೆಕ್ಚುವಲ್, ಸೋಷಿಯಲ್ ಆ್ಯಂಡ್ ಎಮೋಷನಲ್ ಚೇಂಜಸ್. ವಿಕಾಸ ಎನ್ನುವುದು ದೈಹಿಕ, ಬೌದ್ಧಿಕ, ಸಾಮಾಜಿಕ ಮತ್ತು ಭಾವನಾತ್ಮಕವಾದಂತಹ ಬದಲಾವಣೆಯನ್ನು ಸೂಚಿಸುತ್ತೆ. ಥರ್ಡ್ಲಿ, growth is measurable, whereas development is observable. ಬೆಳವಣಿಗೆಯನ್ನು ಅಳೆಯಬಹುದು, ವಿಕಾಸವನ್ನು ವೀಕ್ಷಣೆ ಮಾಡಬಹುದು. ಫೋರ್ತ್ ಒನ್, growth of organs stops after attaining maturity. Maturity is the end point of growth of certain organs. ಕೆಲವು ಅಂಗಾಂಗಗಳ ಬೆಳವಣಿಗೆ ಏನಿದೆಯಲ್ಲ ಅದು ನಿರ್ದಿಷ್ಟವಾದಂತಹ ಹಂತದಲ್ಲಿ ನಿಂತುಕೊಳ್ಳುತ್ತೆ. ಪರಿಪಕ್ವತೆಯನ್ನು ಪಡೆದುಕೊಳ್ಳುವುದು ಅದು ಒಂದು ಅಂತಿಮ ಹಂತ. whereas development is continuous, starting right from the conception, it continues throughout the lifespan. ವಿಕಾಸ ಎನ್ನುವುದು ಜೀವನ ಪರ್ಯಂತವಾಗಿ ನಡೆಯುವಂತಹ ಒಂದು ಪ್ರಕ್ರಿಯೆ. ಇದಕ್ಕೆ ಕೊನೆ ಅಥವಾ ಅಂತ್ಯ ಇಲ್ಲ ಅಂತ ತಜ್ಞರು ಹೇಳ್ತಾರೆ. ಸೊ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ವಿಕಾಸವನ್ನೇ ನಾವು ಕಾಣಬಹುದು. ಫಿಫ್ತ್ ಪಾಯಿಂಟ್, growth is used in a narrower sense such as increase in size, height, weight, etc.
ಅಂದರೆ ಬೆಳವಣಿಗೆಯನ್ನು ನಾವು ಒಂದು ಸಂಕ್ಷಿಪ್ತವಾದಂತಹ ಸಂಕುಚಿತವಾದಂತಹ ಅರ್ಥದಲ್ಲಿ ನಾವು ನಮೂದಿಸ್ತೇವೆ. ಅಂದರೆ ಗಾತ್ರದಲ್ಲಿ, ಎತ್ತರದಲ್ಲಿ, ತೂಕದಲ್ಲಿ ಆಗುವಂತಹ ಬದಲಾವಣೆ. ಬಟ್ development, a wider and comprehensive term related to all types of changes, both physical and psychological. ವಿಕಾಸವೆನ್ನುವಂತಹ ಪರಿಕಲ್ಪನೆ ಬಹಳ ವ್ಯಾಪಕವಾದದ್ದು, ಸಮಗ್ರವಾದದ್ದು. ಅಲ್ಲಿ ನಾವು ದೈಹಿಕ ಮತ್ತು ಮನೋವೈಜ್ಞಾನಿಕವಾದಂತಹ ಎಲ್ಲ ಪ್ರಕಾರದ ಬದಲಾವಣೆಯನ್ನು ಗಮನಿಸ್ತೇವೆ. ದೆನ್ ಕಮಿಂಗ್ ಟು ದ ಸಿಕ್ಸ್ತ್ ಪಾಯಿಂಟ್, growth may or may not bring development. ಬೆಳವಣಿಗೆ ವಿಕಾಸವನ್ನು ತರಬಹುದು, ತರದೇ ಇರಬಹುದು. ಬಟ್ ಡೆವಲಪ್ಮೆಂಟ್ ಈಸ್ ಪಾಸಿಬಲ್ ಈವನ್ ವಿತೌಟ್ ಗ್ರೋತ್. ವಿಕಾಸ ಬೆಳವಣಿಗೆ ಇಲ್ಲದಿದ್ದರೂ ಕೂಡ ನಡೆಯುವಂತಹ ಸಾಧ್ಯತೆ ಇರುತ್ತೆ. ಗ್ರೋತ್ ಕೆನಾಟ್ ಬಿ ಕಂಟ್ರೋಲ್ಡ್. ಬೆಳವಣಿಗೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯವಿಲ್ಲ. ಡೆವಲಪ್ಮೆಂಟ್ ಕ್ಯಾನ್ ಬಿ ಕಂಟ್ರೋಲ್ಡ್ ಬೈ ಎನ್ವಿರಾನ್ಮೆಂಟ್. ವಿಕಾಸವನ್ನು ಪರಿಸರದಿಂದ ನಾವು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯತೆ ಇದೆ. ನೆಕ್ಸ್ಟ್ ಪಾಯಿಂಟ್, ಏಯ್ತ್ ಒನ್, ಇಟ್ ಹ್ಯಾಸ್ ಲಿಮಿಟೆಡ್ ಸ್ಕೋಪ್ ವೇರ್ ಆಸ್ ಇಟ್ ಹ್ಯಾಸ್ ವೈಡರ್ ಸ್ಕೋಪ್. ಬೆಳವಣಿಗೆ ಒಂದು ಸೀಮಿತವಾದಂತಹ ವ್ಯಾಪ್ತಿಯನ್ನು ಹೊಂದಿದೆ, ವಿಕಾಸ ವ್ಯಾಪಕವಾದಂತಹ ವ್ಯಾಪ್ತಿಯನ್ನು ಹೊಂದಿರುತ್ತೆ. ನೈನ್ತ್ ಪಾಯಿಂಟ್, growth is a part of development. Development is more comprehensive. ಬೆಳವಣಿಗೆ ಎನ್ನುವುದು ವಿಕಾಸದ ಒಂದು ಭಾಗ. ಆದರೆ ವಿಕಾಸ ಬಹಳ ವ್ಯಾಪಕವಾದಂತಹ ಒಂದು ಪದವನ್ನು, ಅರ್ಥವನ್ನು, ವ್ಯಾಪ್ತಿಯನ್ನು ಹೊಂದಿದೆ. Growth ceases when an individual reaches a certain age and stage. ಬೆಳವಣಿಗೆ ಎನ್ನುವುದು ಒಂದು ನಿರ್ದಿಷ್ಟವಾದಂಥ ಹಂತದಲ್ಲಿ ನಿಂತ್ಕೊಳ್ಳುತ್ತೆ ಅಂತ ಹೇಳುವುದು. ಡೆವಲಪ್ಮೆಂಟ್ ಕಂಟಿನ್ಯೂಸ್ ಪ್ರೊಸೆಸ್ ಥ್ರೂ ದ ಲೈಫ್. ವಿಕಾಸ ಎನ್ನುವುದು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ನಿರಂತರವಾಗಿ ನಡೆಯುವಂತಹ ಒಂದು ಪ್ರಕ್ರಿಯೆ. 11th ಪಾಯಿಂಟ್, ಗ್ರೋತ್ ಕೆನಾಟ್ ಬಿ ಪಾಸಿಬಲ್ ಬೈ ಟ್ರೈನಿಂಗ್. ಬೆಳವಣಿಗೆಯನ್ನು, ತರಬೇತಿಯನ್ನು ನೀಡುವುದರ ಮೂಲಕ ಸಾಧನೆ ಮಾಡಲಿಕ್ಕಾಗಲ್ಲ. ಬಟ್ ಡೆವಲಪ್ಮೆಂಟ್ ಕ್ಯಾನ್ ಬಿ ಪಾಸಿಬಲ್ ಬೈ ಟ್ರೈನಿಂಗ್. ಸೂಕ್ತ ತರಬೇತಿಯ ಮೂಲಕ ವಿಕಾಸವನ್ನು ಸಾಧಿಸಬಹುದು. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಇಟ್ ಈಸ್ ಎಕ್ಸ್ಟರ್ನಲ್. ವಿಚ್ ಒನ್? ಗ್ರೋತ್ ಈಸ್ ಎಕ್ಸ್ಟರ್ನಲ್. ಬೆಳವಣಿಗೆ ಎನ್ನುವುದು ಬಾಹ್ಯವಾದದ್ದು. ಡೆವಲಪ್ಮೆಂಟ್ ಈಸ್ ಇಂಟರ್ನಲ್. ವಿಕಾಸ ಎನ್ನುವುದು ಆಂತರಿಕವಾದದ್ದು. ಸೊ ದೀಸ್ ಆರ್ ದ ಸಮ್ ಆಫ್ ದಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ವಿಚ್ ಹೆಲ್ಪ್ಸ್ ಅಸ್ ಟು ನೋ the difference between growth and development. My dear student, in conclusion, I would like to say that in a wider and practical sense, both growth and development are supplementary. Both the terms are used to denote the changes in the organism's physical as well as functional behavior. Growth and development goes side by side and go together but at a different rates. ಎರಡೂ ಪರಿಕಲ್ಪನೆಗಳು, ಬೆಳವಣಿಗೆ ಮತ್ತು ವಿಕಾಸ ಪೂರಕವಾದಂತಹ ಪರಿಕಲ್ಪನೆಗಳು. ಸೊ ಇವೆರಡೂ ಕೂಡ ವಿದ್ಯಾರ್ಥಿಯ ವ್ಯಕ್ತಿತ್ವದಲ್ಲಿ, ವರ್ತನೆಯಲ್ಲಿ ಅಪೇಕ್ಷಿತವಾದಂತಹ ಬದಲಾವಣೆಯನ್ನು ತರುವಂತಹ ಒಂದು ಉದ್ದೇಶವನ್ನು ಹೊಂದಿದ್ದು, ಈ ಬೆಳವಣಿಗೆ ಮತ್ತು ವಿಕಾಸ ಇವೆಲ್ಲವೂ ಕೂಡ ಜೊತೆಯಲ್ಲೇ ಸಾಗುವಂಥದ್ದು. ಆದರೆ ಬೆಳವಣಿಗೆ ಮತ್ತು ವಿಕಾಸದ ಒಂದು ಇದು ಪ್ರಗತಿ ಅಥವಾ ಅದರ ವೇಗ ಏನಿದೆಯಲ್ಲ ಭಿನ್ನ ಭಿನ್ನವಾಗಿರುತ್ತೆ. ಒಟ್ಟಿನಲ್ಲಿ ಬೆಳವಣಿಗೆ ಮತ್ತು ವಿಕಾಸ ಇವೆರಡೂ ಕೂಡ ಮಗು ಅಥವಾ ವಿದ್ಯಾರ್ಥಿಯ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ, ಮಗು ಅಥವಾ ವಿದ್ಯಾರ್ಥಿಯ ಒಂದು ವರ್ತನೆಯನ್ನು ಸುಧಾರಿಸುವಲ್ಲಿ, ಒಂದು ಅತ್ಯುತ್ತಮವಾದಂತಹ ವ್ಯಕ್ತಿತ್ವವನ್ನು ನೀಡಲಿಕ್ಕೆ, ಹಾಗೆಯೇ ಸರ್ವತೋಮುಖವಾದಂತಹ ಬೆಳವಣಿಗೆಯನ್ನು ಸಾಧಿಸಲಿಕ್ಕೆ ನಮಗೆ ಅತಿ ಅವಶ್ಯಕವಾಗಿ ಬೇಕು. ಸೊ ಇನ್ ದಿಸ್ ಸೆನ್ಸ್ ಬೋತ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಹೆಲ್ಪ್ಸ್ ಫಾರ್ ಅಚೀವಿಂಗ್ ಆಲ್ ರೌಂಡ್ ಡೆವಲಪ್ಮೆಂಟ್ ಆಫ್ ದ ಪರ್ಸನಾಲಿಟಿ ಆಫ್ ದ ಚೈಲ್ಡ್. ದೇರ್ಫೋರ್ each and every teacher should know the concept growth and development, principles of growth and development, and at the same time teachers or all the teachers are required to guide the students in this direction in order to develop good citizens. So this is about
the term growth and development. My dear students, today we have studied regarding the meaning, nature of growth and development, as well as the difference between growth and development. Thank you very much.